ಮೂರ್ತಿ ನಿನ್ನ ದರ್ಶನಕ್ಕೆ ಭಕ್ತ ಸಮೂಹವು ತುಂಬಿಹುದು. ದತ್ತಾತ್ರೇಯ ಶ್ರೀ ಗುರು ದತ್ತಾತ್ರೇಯ, ದತ್ತಾತ್ರೇಯ ಶ್ರೀ ಗುರು ದತ್ತಾತ್ರೇಯ. ಈ ದಿನ ನಮ್ಮ ಎಮ್ಮೆಯನ್ನು ಕರೆದೊಯ್ಯುವ ಅಗಸನೂ ಬಂದಿಲ್ಲ. ಅವನು ಕೊಡುವ ಹಣದಿಂದಲೇ ನಮ್ಮ ಜೀವನ ನಡೆಯಬೇಕಾಗಿದೆ. ಬಹುಶಃ ಇಂದು ನಾನು ಭಿಕ್ಷಾಟನೆಗೆ ಹೋಗಲೇಬೇಕು ಎಂದು. ಚಿಂತೆ ಯಾಕೆ ಮಾಡಿದ್ದೀರಿ? ಭಗವಂತನ ಅನುಗ್ರಹವಾದರೆ ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುವುದಿಲ್ಲವೇ? ಇಂದಲ್ಲ ನಾಳೆ ಆ ಭಗವಂತನ ಕೃಪೆಯಿಂದ ನಮ್ಮ ಕಷ್ಟಗಳೆಲ್ಲ ತೀರುವುದು. ಆ ಭಗವಂತನ ಪರೀಕ್ಷೆ ಇನ್ನೂ ಮುಗಿದಿಲ್ಲ. ಅವನಿಗೆ ನಮ್ಮ ಮೇಲೆ ಕೃಪೆ ಬಂದಿಲ್ಲ. ದತ್ತಾತ್ರೇಯ, ನೀನೇ ಪರಮಶಕ್ತ. ರುಕ್ಮಿಣಿ, ನಾನು ಹೊರಗೆ ಹೋಗಿ ಬರುತ್ತೇನೆ. ಬೀಳುವುದು ನಿನ್ನ ಎಂತಹ ಪರೀಕ್ಷೆ ಇರಲಿ, ಈ ಬಡತನದ ಬೇಗೆ ಇನ್ನೂ ಹೆಚ್ಚಾಗಲಿ. ಆದರೆ ನಮ್ಮ ಭಕ್ತಿ ಎಂದೂ ತಗ್ಗದು ದೇವ, ತಗ್ಗದು. ಮಹಾರಾಜರು ಇನ್ನೂ ಬರಲೇ ಇಲ್ವಲ್ಲ? ಇನ್ನೇನ್ ಬರೋ ಹೊತ್ತು. ಅಗೋ, ಮಹಾರಾಜ್ ಬಂದ್ರು. ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಮಹಾರಾಜರು ಬರ್ತಾರೆ ಅಂತ ನಾವು ಕಾದಿದ್ದೀವಿ. ಅವ್ರು ಹೊರಟೇ ಹೋದ್ರಲ್ಲ. ಈ ಮಹಾರಾಜರ ಅಂತರಂಗಾನೇ ತಿಳಿಯೋಕ್ ಆಗೋದಿಲ್ಲ. ನಮ್ಮನೆಗೆ ಬಂದಿದ್ರೆ ಮೃಷ್ಟಾನ್ನ ಭಕ್ಷ್ಯ ಭೋಜನಗಳನ್ನ ಭಕ್ತಿಯಾಗಿ ಭಿಕ್ಷೆ ಕೊಡ್ತಿದ್ವಿ. ಆದ್ರೆ ಆ ದಾಮೋದರನ್ ಮನೆಗೆ ಹೋಗ್ತಿದಾರಲ್ಲ,
ಪಾಪ ಅವನೇ ಭೌತಿ ಭಿಕ್ಷಾಂದೇಹಿ. ಏನ್ ಇವ್ರಿಗೆ ಏನು ಕೊಟ್ಟಾನು? ಆದ್ರೆ ಆ ದಾಮೋದರನ ಮನೆಯಲ್ಲಿರೋ ಎಮ್ಮೆ ಹಾಲು ಕೊಡುತ್ತೆ. ಆ ಹಾಲನ್ನ ಮಹಾರಾಜ್ಗೆ ನೈವೇದ್ಯಕ್ಕೆ ಕೊಡ್ತಾನೆ ದಾಮೋದರ. ಆ ಬರ್ಡಮ್ಮೆ ಅದು ಕೂಡ ಹಾಲು. ಅದ್ಭುತ ಅದ್ಭುತ. ಆ ಎಮ್ಮೆ ಬರೀ ಗಂಜಲ ಕೊಡುತ್ತೆ ಅಷ್ಟೇ. ಇಷ್ಟೆಲ್ಲ ಗೊತ್ತಿದ್ರು ನಮ್ಮ ಮಹಾರಾಜರು ಆ ದಾಮೋದರನ ಮನೆಗೆ ಹೋಗ್ತಾ ಇದಾರಲ್ಲ, ಒಳ್ಳೆ ಮಹಾರಾಜರು, ಒಳ್ಳೆ ಶಿಷ್ಯ. ನೋಡಿ, ಮಹಾರಾಜರನ್ನ ಈ ರೀತಿ ಅವಹೇಳನ ಮಾಡಬಾರ್ದು. ಆ ಪರಮಾತ್ಮ ದೃಷ್ಟಿಯಲ್ಲಿ ಏನೇನು ಕರುಣೆ ತುಂಬಿದೆಯೋ ಯಾರಿಗ್ ಗೊತ್ತು. ಆ ಪರಮಾತ್ಮ ಮಹಾರಾಜನ ರೂಪದಲ್ಲಿ ಬಂದು ದಾಮೋದರನಿಗೆ ಸಹಾಯ ಮಾಡ್ಬೋದು. ಅದ್ ಯಾರಿಗ್ ಗೊತ್ತು? ಅಂದ್ರೆ ನೀವು ಹೇಳೋದು ಆ ದಾಮೋದರನಿಗೆ ದೇವರ ಅನುಗ್ರಹ ಇದೆಯೋ? ಚೆನ್ನಾಗಿದೆ ಚೆನ್ನಾಗಿದೆ. ಉಣ್ಣೋಕಿಲ್ಲ ಉಡೋಕಿಲ್ಲ, ಆದ್ರೂ ಅವ್ರಿಗೆ ಭಗವಂತನ ಅನುಗ್ರಹ ಇದೆಯೋ? ಯಾಕಿರಬಾರ್ದು? ಇರ್ಬೋದು ಇರ್ಬೋದು. ನೋಡೋಣ. ಭವತಿ ಭಿಕ್ಷಾಂದಿ. ಭವತಿ ಭಿಕ್ಷಾಂದೇಹಿ. ಬನ್ನಿ ಮಹಾರಾಜ್, ದಯಮಾಡಿ ಕುಳಿತುಕೊಳ್ಳಿ. ದೀರ್ಘ ಸುಮಂಗಳೀ ಭವ. ಮಹಾರಾಜ್, ನಿಮಗೆ ತಿಳಿಯದೇನಿದೆ? ನಮ್ಮ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಅದ್ಯಾಕೋ ಆ ಭಗವಂತ ಕೂಡ ನಮ್ಮ ಪಾಲಿಗೆ ಕಲ್ಲಾಗಿದ್ದಾನೆ. ಇದು ಆ ಭಗವಂತನ ಪರೀಕ್ಷೆ ತಾಯಿ. ಉಳಿಯ ಪೆಟ್ಟು ಬಿದ್ದಷ್ಟು ಕಲ್ಲು ಸುಂದರ ಶಿಲ್ಪವಾಗುತ್ತದೆ. ಕಷ್ಟ ಬಂದಷ್ಟು ಮನುಷ್ಯ ಮೃದುವಾಗುತ್ತಾನೆ. ಪ್ರಾಪಂಚಿಕ ವ್ಯಾಮೋಹದಿಂದ ಮುಕ್ತನಾಗುತ್ತಾನೆ. ಮೋಕ್ಷ ಪ್ರಾಪ್ತಿಗೆ ಅರ್ಹನಾಗುತ್ತಾನೆ. ಅದು ನಿಜ ಮಹಾರಾಜ್. ನಮ್ಮ ಮನಸ್ಸು ಮಾಗುತ್ತಿದೆ. ಆದರೆ ಭಿಕ್ಷಾಂದೇಹಿ ಎಂದು ಮನೆಗೆ ಬಂದ ನಿಮಗೆ ಭಿಕ್ಷೆ ನೀಡಲು ಸಾಧ್ಯವಾಗದೇ ಇರುವುದು ನಮ್ಮ ಮನಸ್ಸಿಗೆ ನೋವುಂಟಾಗಿದೆ. ಮನಸ್ಸಿದ್ದಲ್ಲಿ ಮಾರ್ಗ. ನಿನ್ನಲ್ಲಿ ಏನಿದೆಯೋ ಅದನ್ನೇ ನೀಡು ತಾಯಿ. ಎಂತಹ ಪರೀಕ್ಷೆ! ನನ್ನ ಪತಿದೇವರು ಯಾಚಕ ವೃತ್ತಿಗೆ ಹೋಗಿದ್ದಾರೆ. ಅವರು ಬಂದ ತಕ್ಷಣ ತಮಗೆ ಬೇಕಾದ್ದನ್ನು ಮಾಡಿ ಉಣಬಡಿಸುತ್ತೇನೆ. ದಯಮಾಡಿ ಕಾಯಬೇಕು. ನಿನ್ನ ಮನೆಯಲ್ಲಿ ಕುಡಿಯಲು ಕ್ಷೀರವೂ ಇಲ್ಲವೇ ತಾಯಿ? ಇಲ್ಲ ಮಹಾರಾಜ್. ಹುಸಿಯನ್ನಾಡುತ್ತಿರುವೆಯಲ್ಲ ತಾಯಿ? ಇಲ್ಲ ಮಹಾರಾಜ್, ಇದು ದಿಟ. ಮನೆಯ ಮುಂದೆ ಹಾಲು ಕೊಡುವ ಎಮ್ಮೆಯನ್ನಿಟ್ಟುಕೊಂಡು ಹಾಲಿಲ್ಲ ಎನ್ನುತ್ತಿರುವೆಯಲ್ಲ ತಾಯಿ? ಅದು ಬಂಜೆ ಎಮ್ಮೆ. ಹುಟ್ಟಿನಿಂದಲೂ ಹಾಲು ಕೊಟ್ಟಿದ್ದೇ ಇಲ್ಲ. ಅದನ್ನು ನಾವು ಕೋಣನಂತೆ ಸಂರಕ್ಷಿಸುತ್ತಿದ್ದೇವೆ. ಇದನ್ನು ಬಾಡಿಗೆಗಾಗಿ ಅಗಸನಿಗೆ ಸೌಳು ಮಣ್ಣು ಹೆರೋದಕ್ಕೆ ಕಳುಹಿಸುತ್ತಿದ್ದೇವೆ. ಆ ಬಾಡಿಗೆ ಹಣದಿಂದಲೇ ನಮ್ಮ ಉಪಜೀವನವು ಸಾಗುತ್ತಿದೆ. ಅಂತಹ ಎಮ್ಮೆ ಹಾಲು ಕೊಡುವುದೆಂದರೇನು? ಬರಿಯ ಭ್ರಾಂತಿ. ಆ ಎಮ್ಮೆ ಹಾಲು ಕೊಡುತ್ತಿದ್ದರೂ ಇಲ್ಲವೆಂದೇಕೆ ಹೇಳುವೆ ತಾಯಿ? ಹೋಗು, ಹಾಲು ಹಿಂಡಿಕೊಂಡು ಬಾ. ಎಂತಹ ಪರೀಕ್ಷೆ! ತಡ ಮಾಡಬೇಡ, ನನಗೆ ಹಸಿವಾಗುತ್ತಿದೆ.
ಮಹಾರಾಜ್ ಮಹಾಪರಾಧವಾಯ್ತು ಮಹಾಪರಾಧವಾಯ್ತು. ನಮ್ಮನ್ನು ಕ್ಷಮಿಸಿ ಮಹಾರಾಜ್, ನಮ್ಮನ್ನು ಕ್ಷಮಿಸಿ ಮಹಾರಾಜ್. ಹೇಳಿ, ಎದ್ದೇಳಿ. ಮಹಾರಾಜ್, ನಿಮ್ಮ ಅದ್ಭುತವಾದ ಅನುಗ್ರಹ ಶಕ್ತಿ ನಮಗೆ ಅರಿವಾಗದೆ ಹೋಯ್ತು. ನಿಮ್ಮ ಬಗ್ಗೆ ಹಗುರವಾಗಿ ಮಾತಾಡೋದು ನಮ್ಮನ್ನ ಕ್ಷಮಿಸಿ ಮಹಾರಾಜ್. ಸರ್ವಾಪರಾಧವಾಯ್ತು, ನಮ್ಮನ್ನು ಅನುಗ್ರಹಿಸಿ ಕಾಪಾಡಿ ಮಹಾರಾಜ್. ಎಂದಿಗೂ ಯಾರನ್ನೂ ನೋಯಿಸಬೇಡಿ. ಕೈಲಾದ ದಾನ ಧರ್ಮ ಮಾಡಿ ಇನ್ನೊಬ್ಬರ ನೋವಿಗೆ ಸ್ಪಂದಿಸಿ, ಆಗ ನಿಮಗೆ ಶ್ರೇಯಸ್ಸಾಗುವುದು. ನೆನಪಿಡಿ, ಬಡ ಜನರ ಸೇವೆ ಜನಾರ್ದನ ಸೇವೆ. ಜನ್ಮ ಜನ್ಮಾಂತರಗಳಲ್ಲೂ ನಾವು ಮಾಡಿದ ಪಾಪ ಕರ್ಮಗಳು ನಮ್ಮನ್ನು ಹಿಂಬಾಲಿಸುತ್ತವೆ. ಆದಷ್ಟು ಪುಣ್ಯ ಕಾರ್ಯ ಮಾಡಿ, ಆ ಭಗವಂತ ನಿಮಗೆ ಅನುಗ್ರಹಿಸಲಿ. ಅನುಗ್ರಹಿತವಾದರು ಮಹಾರಾಜ್. ಇನ್ನು ಮುಂದೆ ಯಾರನ್ನೂ ಹೀಯಾಳಿಸುವುದಿಲ್ಲ, ಯಾರ ಮನಸ್ಸನ್ನೂ ನೋಯಿಸುವುದಿಲ್ಲ. ಮಹಾರಾಜ್, ತಾವು ಸದಾಕಾಲ ಈ ಗಾಣಗಾಪುರದಲ್ಲಿ ನೆಲೆಸಿ ಭಕ್ತರನ್ನು ಆಶೀರ್ವದಿಸುತ್ತಿರಬೇಕು ಅಂತ ನನ್ನ ಪ್ರಾರ್ಥನೆ. ಇದೆಂತಹ ಪವಾಡ ಮಹಾರಾಜ್, ನಿಮ್ಮ ಅನುಗ್ರಹಕ್ಕೆ ಪಾರವೇ ಇಲ್ಲ. ಮರಡೆಮ್ಮೆ ಹಾಲು ಕರೆಯುವುದೆಂದರೆ ನಮ್ಮ ಮೇಲೆ ಅದೆಂತಹ ಕರುಣೆ ನಿಮ್ಮದು. ದಯವಿಟ್ಟು ಇದನ್ನು ಸ್ವೀಕರಿಸಬೇಕು. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ.